ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 10th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಡಿಗ್ರಿ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು, ಹಾಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ಅದನ್ನೆಲ್ಲವೂ ಸಹ ನೋಡ್ತಾ ಬನ್ನಿ, ಸರಿನಾ? ಸೊ ಇದು ನಿಮಗೆ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ ಅಂತ ಸಂಪೂರ್ಣವಾಗಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ, ಸರಿಯಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2025ರಲ್ಲಿ ಯಾವ ಪ್ಯಾರಾ ಅಥ್ಲೆಟ್ಗೆ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಲಾಯಿತು ಅಂತ ಕೇಳಿದ್ದೇನೆ, ಸರಿನಾ? ಸೊ ಇದು ನಿಮಗೆ ಎಷ್ಟು ಸಾರಿ ಹೇಳಿಲ್ಲ, 1000 ಸಾರಿ ನನಗೆ ಹೇಳಿ ಸಾಕಾಗಿದೆ, ಸರಿನಾ? ಎಂತ ಅಂದ್ರೆ ಸೊ ಟೋಟಲಿ ಈ ವರ್ಷ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಅವಾರ್ಡ್ ನೀಡಿರೋದು ಎಷ್ಟು ಜನಕ್ಕೆ ಅಂದ್ರೆ 4 ಜನಕ್ಕೆ ನೀಡಿದ್ದಾರೆ. ಯಾರ್ಯಾರಿಗೆ ಅವ್ರನ್ನ ನೋಡ್ಕೊಂಡ್ಬಿಡೋಣ ಅಲ್ವಾ. ಒಂದನೇದವ್ರು ಯಾರು ಅಂತಂದ್ರೆ ಡಿ ಗುಕೇಶ್ ಅವರು ಅಂತ ಹೇಳ್ತೀವಿ. ಸೊ ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ, ಚೆಸ್ಗೆ ಸಂಬಂಧಪಟ್ಟಿದ್ದಾರೆ. ಅಂಡ್ ದೆನ್ ಸೆಕೆಂಡ್ ಯಾರು ಅಂತ ಕೇಳಿದ್ರೆ ಈ ಒಂದು ಹರ್ಮನ್ ಪ್ರೀತ್ ಅವರು ಅಂತ ಹೇಳ್ತೀವಿ. ಸೊ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ, ಹಾಕಿಗೆ ಸಂಬಂಧಪಟ್ಟಿದ್ದಾರೆ. ಮೂರನೇದವ್ರು ಯಾರು ಅಂತ ಕೇಳಿದ್ರೆ ಈ ಮನು ಅವರು ಅಂತ ಹೇಳ್ತೀವಿ, ಸರ್ ಯಾರು ಮನು ಭಾಕರ್ ಅವರು ಅಂತ ಹೇಳ್ತೀವಿ. ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ, ಇವರು ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 4ನೇದವ್ರು ಯಾರು ಅಂತ ಕೇಳಿದ್ರೆ ಪ್ಯಾರಾ ಹೈ ಜಂಪ್ಗೆ ಪ್ಯಾರಾ ಅಥ್ಲೀಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಪ್ರವೀಣ್ ಕುಮಾರ್ ಅಂತ ಹೇಳ್ತೀವಿ. ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ, ಪ್ಯಾರಾ ಹೈ ಜಂಪ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಈ 4 ಜನಕ್ಕೆ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ನೀಡಿ 25 ಲಕ್ಷ ನಗದು ಬಹುಮಾನ ನೀಡಿ ಕಳಿಸಿದ್ದಾರೆ. ಸರ್ನ ಎಷ್ಟು ಲಕ್ಷ ಇದೆ ಇದಕ್ಕೆ ಬಹುಮಾನ ಮೊತ್ತ ಅಂತ ಕೇಳಿದ್ರೆ 25 ಲಕ್ಷ ಮೊತ್ತ ಇದೆ. ಸೊ ಹಾಗಾದರೆ ಇದು ಮೊದಲು ಸ್ಥಾಪನೆ ಆಗಿದ್ದು ಯಾವ ವರ್ಷ? ಸೊ ಇದು ಸ್ಥಾಪನೆ ಆಗಿರೋ ವರ್ಷ ಯಾವುದು ಅಂತ ಕೇಳಿದ್ರೆ 1992 ಅಂತ ಹೇಳ್ತೀವಿ. ಸೊ ಅದಕ್ಕೆ ಅವಾಗ ಇದಕ್ಕೆ ಇರ್ತಕ್ಕಂಥ ಹೆಸರೇನು ಅಂತಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇತ್ತು. ಸೊ ನೆಕ್ಸ್ಟ್ 2019 ಮತ್ತು 2021 ಮಧ್ಯೆ ಏನು ಮಾಡ್ತಾರೆ, ಇದಕ್ಕೆ ನೇಮ್ ಚೇಂಜ್ ಮಾಡ್ತಾರೆ. ಏನಂತ, ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಚೇಂಜ್ ಮಾಡ್ತಾರೆ, ಸರ್ನ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಮೊಟ್ಟ ಮೊದಲ ಬಾರಿಗೆ ಇದನ್ನ ನೀಡಿರ್ತಕ್ಕಂತಹ ವ್ಯಕ್ತಿ ಯಾರಿಗೆ ಅಂತ ಕೇಳಿದ್ರೆ ಈ ವಿಶ್ವನಾಥನ್ ಆನಂದ್ ಅಂತ ಹೇಳ್ತೀವಿ. ಯಾರು? ವಿಶ್ವನಾಥನ್ ಆನಂದ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಲಾಗಿತ್ತು. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಪ್ರವೀಣ್ ಕುಮಾರ್ ಅವರು, ಸರ್ನ ಯಾರು ಅಂತ ಹೇಳ್ತೀವಿ, ಪ್ರವೀಣ್ ಕುಮಾರ್ ಅಂತ ಹೇಳ್ತೀವಿ. ಅವರು ಪ್ಯಾರಾ ಅಥ್ಲೆಟ್ ಪ್ರವೀಣ್ ಕುಮಾರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಸಹ ಹೇಳಿದ್ದೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಹೊಸ ಅತ್ಯಂತ ದೊಡ್ಡ ರಕ್ತ ಗುಂಪಿನ ಪ್ರತಿಜನಕ ಕ್ರಿಬ್ ಅನ್ನು ಕಂಡುಹಿಡಿಯಲಾಯಿತು. ಸೊ ಅವರು ಯಾವ ರಾಜ್ಯದ ಭಾರತೀಯ ಮಹಿಳೆಯಾಗಿದ್ದಾರೆ ಅಂತ ಕೇಳಿದರೆ, ಸರ್ನ ಯಾವ ರಾಜ್ಯದಲ್ಲಿ ಒಂದು ಹೊಸ ಒಂದು ಕ್ರಿಬ್ನ ರಕ್ತದ ಮೂಲವನ್ನು ಕಂಡುಹಿಡಿದಿದ್ದಾರೆ ಅಂತ, ಯಾವ ರಾಜ್ಯದಲ್ಲಿ? ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಈ ಕರ್ನಾಟಕ ಮತ್ತೆ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದೇನೆ. ಸರ್ನ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ನಮ್ಮ ಕರ್ನಾಟಕ ಅಂತ ಆಗುತ್ತೆ. ಸರ್ನ ಯಾವುದು? ಕರ್ನಾಟಕದಲ್ಲಿ ಇದನ್ನು ಕಂಡುಹಿಡಿಯಲಾಗಿದೆ. ಯಾವುದು? ನಮ್ಮ ಕರ್ನಾಟಕ, ಸರಿನಾ? ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದನ್ನು ಸಹ ನೋಡ್ಕೊಳ್ಳಿ. ಯಾವುದು? ಈ ಒಂದು 2025ರಲ್ಲಿ ವಿಜ್ಞಾನಿಗಳು ಕ್ರಿಬ್ ಎಂಬ ಹೊಸ ಮತ್ತು ಅತ್ಯಂತ ಅಪರೂಪದ ರಕ್ತ ಗುಂಪು ಪ್ರತಿಜನಕವನ್ನು ಕಂಡುಹಿಡಿದರು. ಇದನ್ನು ಇಲ್ಲಿಯವರೆಗೆ ಜಗತ್ತಿನಲ್ಲಿ ಗುರುತಿಸಲಾಗಿಲ್ಲ. ಕರ್ನಾಟಕದ ಕೋಲಾರ ಜಿಲ್ಲೆಯ ನಿವಾಸಿಯಾದ 38 ವರ್ಷದ ಮಹಿಳೆಯಲ್ಲಿ ಇದು ಪತ್ತೆಯಾಗಿದೆ. ಯಾವುದು? ಕ್ರಿಬ್ನ ಒಂದು ಹೊಸ ರಕ್ತದ ಮೂಲ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ಆರಂಭವಾದ ವೇಳೆಗೆ ಭಾರತದ ಲೈವ್ ಬ್ಲಿಡ್ಜ್ ಚೆಸ್ ಶ್ರೇಯಾಂಕದಲ್ಲಿ ಯಾವ ಗ್ರ್ಯಾಂಡ್ ಮಾಸ್ಟರ್ ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಕೇಳಿದ್ರೆ ಯಾರು? ಈ ಒಂದು ಪ್ರಜ್ಞಾನಂದ ಅವರ, ಡಿ ಗುಕೇಶ್ ಅವರ, ವಿಶ್ವನಾಥನ್ ಆನಂದ್ ಅವರ, ಅಥವಾ ಅರ್ಜುನ್ ಇರಗೈಸಿ ಅವರ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಈ ಅರ್ಜುನ್ ಇರಗೈಸಿ ಅಂತ ಹೇಳ್ತೀವಿ. ಯಾವುದು? ಅರ್ಜುನ್ ಇರಗೈಸಿ ಅಂತ ಹೇಳ್ತೀವಿ. ಸೊ ಇವರು ರೀಸೆಂಟ್ ಆಗಿ ವಿಶ್ವನಾಥನ್ ಆನಂದ್ ಅವರಿಗೆ ಫೈನಲ್ ಇಲ್ಲಿ ಸೋಲಿಸಿ ಒಂದು ಕಪ್ನ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಹಾಗಾದ್ರೆ ಯಾವ ಕಪ್ ಅಂತ ಹೇಳ್ಬೋದಾ? ಹೇಳಿ ನೋಡುವ. ಸೊ ಇದಕ್ಕೆ ಆನ್ಸರ್ ಮಾಡಿ, ಇದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 2025ರಲ್ಲಿ ನಡೆದ ಆಸ್ಟ್ರೇಲಿಯಾ 2025ರಲ್ಲಿ ಮೀನ್ಸ್ ಈ ಒಂದು ಆಸ್ಟ್ರಾ ಹಿಂದ್ ಅಂತ ಒಂದು ಬೆಟಾಲಿಯನ್ ನಡೀತದೆ, ಒಂದು ಯುದ್ಧ ಅಭ್ಯಾಸ ನಡೀತದೆ. ಯಾವುದು? ಆಸ್ಟ್ರಾ ಹಿಂದ್ ಅಂತ ಹೇಳಿದ್ವಿ. ಯಾವುದು? ಆಸ್ಟ್ರಾ ಹಿಂದ್. ಸೊ ಹಾಗಾದರೆ ಒಂದು ಆಸ್ಟ್ರಾ ಹಿಂದ್ನಲ್ಲಿ ಭಾರತದ ಯಾವ ಒಂದು ಸೇನಾ ತುಕಡಿ ಮುನ್ನಡೆಸಿತ್ತು ಅಥವಾ ಭಾಗವಹಿಸಿತ್ತು ಅಂತ ಕೇಳಿದ್ರೆ ಯಾವುದು? ರಜಪೂತ ರೈಫಲ್ಸ್, ಅಥವಾ ಒಂದು ಕುಮಾರ ರೈಫಲ್ಸ್, ಅಥವಾ ಗೂರ್ಖಾ ರೈಫಲ್ಸ್, ಅಥವಾ ಸಿಖ್ ರೆಜಿಮೆಂಟಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗೂರ್ಖಾ ರೈಫಲ್ಸ್ ಅಂತ ಹೇಳ್ತೀವಿ. ಯಾವುದು? ಗೂರ್ಖಾ ರೈಫಲ್ಸ್ ಅಂತ ಹೇಳ್ತೀವಿ. ಸೊ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಆಸ್ಟ್ರಾ ಹಿಂದ್ ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ ಇದು 4ನೇ ಆವೃತ್ತಿ ಅಕ್ಟೋಬರ್ನಲ್ಲಿ ನಡೆದಿತ್ತು, ಸರಿನಾ? ಸೊ ಎಲ್ಲಿ ನಡೆದಿತ್ತು? ಈ ಒಂದು ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆದಿತ್ತು. ಸೊ ಹಾಗಾದರೆ ನಮ್ಮ ಭಾರತದ ಯಾವ ತುಕಡಿ ಇದರಲ್ಲಿ ಭಾಗವಹಿಸಿತ್ತು ಅಂತ ಕೇಳಿದ್ರೆ ಗೂರ್ಖಾ ರೈಫಲ್ಸ್ ಏನಿದೆ ಅಲ್ವಾ ಅದರಲ್ಲಿ ಭಾಗವಹಿಸಿತ್ತು. ಯಾವುದು? ಗೂರ್ಖಾ ರೈಫಲ್ಸ್. ಸೊ ರೀಸೆಂಟ್ ಆಗಿ ಹೇಗೆ ಕೇಳ್ತಾ ಇದ್ದಾರೆ ಅಂದರೆ ಇತ್ತೀಚೆಗೆ ನಿಮಗೆ ಮೊದಲು ಕೇಳ್ತಾ ಇದ್ದ ಎಂತ ಈ ಆಸ್ಟ್ರೇಲಿಯಾ ಯಾರ್ಯಾರ ಮಧ್ಯೆ ನಡೀತಿತ್ತು ಸಾರ್ ಅಂತ, ಭಾರತ ಮತ್ತು ಆಸ್ಟ್ರೇಲಿಯಾ ಅಂತ ಹೇಳ್ತಿದ್ವಿ. ಸೊ ಇವಾಗ ಏನು ಕೇಳ್ತಾ ಇದ್ದೇನೆ ಮತ್ತೆ ಅಂದರೆ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳ್ತಾ ಇದ್ದೇನೆ. ಎಷ್ಟನೇ ಆವೃತ್ತಿ ಆಗಿದೆ? 4ನೇ ಆವೃತ್ತಿ ಆಗಿದೆ. ಸೊ ಆ್ಯಂಡ್ ದೆನ್ ಮತ್ತೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಏನು ಕೇಳ್ತಾ ಇದ್ದೇನೆ ಅಂದರೆ ಯಾವ ತಿಂಗಳಲ್ಲಿ ನಡೆದಿತ್ತು ಹೇಳಿ ಸಾರ್ ಅಂತ ಕೇಳ್ತಾ ಇದ್ದೇನೆ. ಅಕ್ಟೋಬರ್ ತಿಂಗಳಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು ಸರ್ ಅಂತ ಕೇಳ್ತಾ ಇದ್ದೇನೆ. ಸೊ ಅದನ್ನು ಸಹ ನಾವು ಹೇಳ್ಬೋದು, ಎಲ್ಲಿ? ಆಸ್ಟ್ರೇಲಿಯಾದ ಪರ್ತಲ್ಲಿ ನಡೆದಿತ್ತು ಅಂತ. ಬಟ್ ಕ್ವಶನ್, ಟಫ್ ಕ್ವಶನ್ ಇನ್ನೂ ಏನು ಬರುತ್ತೆ ಗೊತ್ತಾ? ಯಾವ ತುಕಡಿ ಭಾಗವಹಿಸಿತ್ತು ಅಂತ.
ಹೆಂಗೆ ಹೇಳೋದ ಇದು ಸರಿನಾ. ಸೊ ಸಾಕಷ್ಟು ನೆನ್ಪಿಟ್ಕೊಳ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ರಿವಿಸನ್ನೇ ಇದಕ್ಕೆಲ್ಲವಕ್ಕೂ ಸಹ ಮೂಲ ಮಂತ್ರ ಅಂತ ಹೇಳ್ಬೋದು ಸರ್. ನೆನ್ಪುಳಿತದೆ, ಪ್ರಾಬ್ಲಮ್ ಇಲ್ಲ, ಬಟ್ ರಿವಿಸನ್ ಮಾಡಬೇಕಷ್ಟೇ ಸರಿನಾ. ಸೊ ಡೈಲಿ ನೀವು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತಾ ಬನ್ನಿ, ಸೊ ನಿಮಗೆ ಸಂಪೂರ್ಣವಾಗಿ ಇದು ನೆನ್ಪುಳಿತವೆ. ಓಕೆ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಕೇಳಿದ್ರೆ 2024 ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಅಂತ. ಮೀನ್ಸ್ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರೋರು ಮೊದಲನೇ ಸ್ಥಾನದಲ್ಲಿ ಇರೋದಿಲ್ಲ, ಲಾಸ್ಟ್ನೇ ಸ್ಥಾನದಲ್ಲಿ ಇರ್ತಾರೆ ಸರಿಯಾ. ಸೊ ಮೀನ್ಸ್ ಅತಿ ಕಡಿಮೆ ಭ್ರಷ್ಟಾಚಾರ ಇರ್ತಕ್ಕಂಥ ದೇಶ ಯಾವುದು? ನ್ಯೂಜಿಲೆಂಡಾ, ಫಿನ್ಲ್ಯಾಂಡಾ, ಡೆನ್ಮಾರ್ಕ ಮತ್ತು ಈ ಒಂದು ನಾರ್ವೆಯಾ ಅಂತ ಕೊಟ್ಟಿದ್ದಾನೆ. ಸೊ ಈ ಒಂದು ಡೆನ್ಮಾರ್ಕ್ ಏನಿದೆ ಅಲ್ವಾ, ಈ ಒಂದು ಡೆನ್ಮಾರ್ಕಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರ ಇದೆ ನೋಡಿ. ಅತಿ ಹೆಚ್ಚು ಭ್ರಷ್ಟಾಚಾರ ಎದರಲ್ಲಿದೆ ಅಂತ ಹೇಳ್ಬೋದಾ? ಕಮೆಂಟ್ ಮಾಡಿ ನೋಡುವ. ಏನು ನಮ್ಮ ಭಾರತ ಇಲ್ಲ, ನಮ್ಮ ಭಾರತ ಇಲ್ಲ, ನಮ್ಮ ಭಾರತ ಇನ್ನೊಂದು ಕಾಂಪಿಟೇಷನ್ ಮಾಡ್ತಾ ಇದೆ ಸರಿಯಾ. ಎಷ್ಟರಲ್ಲಿದೆ ಅಂದರೆ ನಮ್ಮ ಭಾರತ 96ರಲ್ಲಿದೆ ನೋಡಿ. ಓಕೆ, ಸೊ ನಮ್ಮ ಭಾರತ ದೇಶ 180ರಲ್ಲಿ ಇರಬೇಕಾಗಿತ್ತು, 96ರಲ್ಲಿ ಹೇಗೆ ಬಂದಿದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, ಇದನ್ನು ಸಹ ನೋಡ್ಕೊಳ್ಳಿ. ಓಕೆ, ಏನಿದೆ ಅಗ್ರಸ್ಥಾನದಲ್ಲಿ ಯಾರಿದ್ದಾರೆ? ಡೆನ್ಮಾರ್ಕ್ ಇದ್ದಾರೆ. ಅಂದರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ಫಿನ್ಲ್ಯಾಂಡ್ ಅವರು ಇದ್ದಾರೆ ಸರಿನಾ. ಅತ್ಯಂತ ಸಂತೋಷ ಭರಿತ ದೇಶ ಯಾವುದು ಅಂದರೆ ಇದೇ ಒಂದು ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ಬಾರಿಗಿಂತ 8ನೇ ಬಾರಿಗೆ ಈ ಫಿನ್ಲ್ಯಾಂಡ್ ಏನಿದೆ ಅಲ್ವಾ, ತನ್ನದೇ ಒಂದು ಅತ್ಯುತ್ತಮ ಒಂದು ಕ್ಷೇತ್ರವನ್ನು ಕಾಯ್ದಿರಿಸಿಕೊಂಡಿದೆ. ಯಾವುದು? ಈ ಒಂದು ಫಿನ್ಲ್ಯಾಂಡ್ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೂರನೇ ದೇಶ ಸಿಂಗಾಪುರ್ ಅಂತ ಹೇಳ್ತೀವಿ. ಎಷ್ಟು ಅಂಕಗಳು ಅಂತ ತೆಗೆದುಕೊಂಡಿದೆ? 85 ಅಂಕಗಳನ್ನ ತೆಗೆದುಕೊಂಡಿದೆ. ಯಾವುದು? ಈ ಒಂದು ಸಿಂಗಾಪುರ್ ದೇಶ. ಆ್ಯಂಡ್ ದೆನ್ ಅತ್ಯಂತ ಭ್ರಷ್ಟ ದೇಶ ಯಾವುದು ಅಂದರೆ ಸೌತ್ ಸುಡಾನ್. ಓಕೆ, ಯಾವುದು? ಸೌತ್ ಸುಡಾನ್ ಅಂತ ಹೇಳ್ತೀವಿ. ಕಾಮೆಂಟ್ ಮಾಡಂತ ಹೇಳಿದೆ ಅಲ್ವಾ. ಸೊ ನಿಮ್ಗೆ ಯಾವ್ದು ಆನ್ಸರ್ ಹೇಳಬೇಕಾಗಿತ್ತು ಅಂದರೆ ಸೌತ್ ಸುಡಾನೇ ನೀವು ಹೇಳಬೇಕಾಗಿತ್ತು. ಈ ಸೌತ್ ಸುಡಾನ್ 180ನೇ ಸ್ಥಾನದಲ್ಲಿದೆ. ನಮ್ಮ ಭಾರತ ಎಲ್ಲಿದೆ? ಅದೇ 96ನೇದಿದೆ. 180ಕ್ಕೆ ಭಾಳ ಸಮೀಪ ಇದೆ ನೋಡಿ. 80ಕ್ಕೆ ಒಂದನೇದಕ್ಕೆ ಇನ್ನೂ ಭಾಳ ದೂರ ಇದೆ, ಯಾಕಂದರೆ 86 95 ಹೋಗಬೇಕು. ಸೊ ಈ ಕಡೆ ಇಲ್ಲ, ಈ ಕಡೆ ನಿಯರ್ ಬೈ ಇದೆ, ಅದಕ್ಕಿಂತ ಒಂದು 4 ಇನ್ನೂ ಕಡಿಮೆನೇ ಇದೆ. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒತ್ತಡದ SI ಘಟಕ ಯಾವುದು ಅಂತ ಕೇಳಿದ್ದೇನೆ ಸರ್. ನಾವು ಒತ್ತಡದ SI ಘಟಕ ಯಾವುದಾಗಿದೆ? SI ಸರ್ ಸಬ್ ಇನ್ಸ್ಪೆಕ್ಟರ್. ಈ ಒಂದು ಪಾಸ್ಕಲ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪಾಸ್ಕಲ್ ಅಂತ ಹೇಳ್ತೀವಿ. ಒತ್ತಡದ ಒಂದು SI ಘಟಕ ಯಾವುದು ಅಂದರೆ ಪಾಸ್ಕಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ರೈಲ್ವೆ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಘೋಷಿಸಲಾದ ಉದ್ಯೋಗಿಗಳಿಗೆ ವರ್ಧಿತ ವಿಮೆಯೊಂದಿಗೆ ಪಾಲುದಾರಿಕೆಯಲ್ಲಿ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ಎಷ್ಟು ರೂಪಾಯಿಗಳವರೆಗೆ ಕವರೇಜ್ ಸಿಗಲಾಗ್ತದೆ ಅಂತ. ಎಷ್ಟು ನೀಡ್ತಾರೆ? ಕವರೇಜ್ ಎಷ್ಟು ಸಿಗ್ತದೆ ಅಂತ ಎಷ್ಟು ಹೇಳ್ಬೋದು? 50 ಲಕ್ಷ, 75 ಲಕ್ಷ, 1 ಕೋಟಿ ಮತ್ತು 1.5 ಕೋಟಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, 1 ಕೋಟಿ ಈ ಒಂದು ವಿಮೆ ಕವರೇಜ್ ಸಿಗ್ತದೆ ನೋಡಿ. ಸತ್ತವರಿಗಲ್ಲ, ಸತ್ತವ್ರ ಫ್ಯಾಮಿಲಿಗೆ ಸಿಗ್ತದೆ ಇದು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇದನ್ನು ನೋಡ್ಕೊಳ್ಳಿ, ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೋಹ ಮತ್ತು ಅಲೋಹಗಳ ನಡುವಿನ ಯಾವ ಬಂಧವು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಕೋವಲೆಂಟ್ ಬಾಂಡ್. ಈ ಒಂದು ಕೋವಲೆಂಟ್ ಬಾಂಡ್ ಏನಿದೆ ಅಲ್ವಾ, ಸೊ ಇದು ಕಾರ್ಬನ್ ಮಧ್ಯ ರೂಪುಗೊಳ್ಳುತ್ತದೆ. ಆ್ಯಂಡ್ ದೆನ್ ಒಂದು ಅಯಾನಿಕ್ ಬಂಧ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಈ ಒಂದು ಎಲೆಕ್ಟ್ರೋವೆಲೆನ್ಸಿಯ ಬಂಧ. ಆ್ಯಂಡ್ ದೆನ್ ಹೈಡ್ರೋಜನ್ ಬಂಧ ಮತ್ತು ಲೋಹಿಯ ಬಂಧ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಅಯಾನಿಕ್ ಬಂಧ, ಎಲೆಕ್ಟ್ರೋವೆಲೆನ್ಸಿಯ ಬಂಧ ಯಾವುದ್ರ ಮಧ್ಯೆ ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಈ ಲೋಹ ಮತ್ತು ಅಲೋಹಗಳ ಮಧ್ಯೆ ರೂಪುಗೊಳ್ಳತಕ್ಕಂಥ ಒಂದು ಬಂಧ ಯಾವುದು ಅಂದರೆ ಈ ಒಂದು ಅಯಾನಿಕ್ ಬಂಧ ಅಥವಾ ಒಂದು ಈ ಒಂದು ಎಲೆಕ್ಟ್ರೋವೆಲೆನ್ಸಿಯ ಬಂಧ ಅಂತ ಹೇಳ್ತೀವಿ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಒಂದು ಲೋಹ ಮತ್ತು ಲೋಹಗಳ ನಡುವಿನ ಅಯಾನಿಕ್ ಬಂಧವು ರೂಪುಗೊಳ್ಳಲು ಕಾರಣ ಲೋಹವು ತನ್ನ ಎಲ್ಲ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುತ್ತದೆ. ಯಾವುದು? ಲೋಹ ಏನಿದೆ ಅಲ್ವಾ, ತನ್ನ ಎಲ್ಲ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುತ್ತದೆ. ಆ್ಯಂಡ್ ದೆನ್ ಈ ಒಂದು ಲೋಹವಲ್ಲದ ಅಥವಾ ಅಲೋಹಗಳೇನಿದೆ ಅಲ್ವಾ, ಎಲ್ಲ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುತ್ತವೆ. ಸೊ ಇದು ಕ್ಯಾಟ್ ಅಯಾನ್ಗಳು ಮತ್ತು ಅಯಾನ್ಗಳ ರಚನೆಗೆ ಕಾರಣವಾಗ್ತದೆ ಸರಿನಾ. ಸೊ ಇದು ಕೊಡೋದು ಅದು ತಗೊಳ್ಳೋದೇನಿದೆ ಅಲ್ವಾ, ಸೊ ಅದು ಕ್ಯಾಟ್ ಅಯಾನ್ಗಳ ರಚನೆಗೆ ಮತ್ತು ಈ ಒಂದು ಅಯಾನ್ಗಳ ರಚನೆಗೆ ಅದು ಕಾರಣ ಆಗ್ತದೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೌಶಲ್ಯವನ್ನು ಉತ್ತೇಜಿಸಲು ಭಾರತ ಕೇಂದ್ರ ಸರ್ಕಾರವು ಎಷ್ಟು ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರಗಳನ್ನು ತೆರೆಯಲಿದೆ ಅಂತ ಕೇಳಿದ್ದೇನೆ. ಎಷ್ಟು ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರಗಳನ್ನು ತೆರೆಯಲಿದೆ ಅಂತ ಕೇಳಿದ್ರೆ ಈ ಒಂದು 5 ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರಗಳನ್ನು ತೆರೆಯಲಿದೆ. ಯಾವುದು? ಈ ಒಂದು ಕೌಶಲ್ಯವನ್ನು ಉತ್ತೇಜಿಸಲು ನಮ್ಮ ಭಾರತ ಸರ್ಕಾರ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಇದಕ್ಕೆ ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ ಅಂತ ಕೇಳಿದ್ರೆ 60,000 ಕೋಟಿ ಇದಕ್ಕೆ ಮೀಸಲಿಟ್ಟಿದ್ದಾರೆ ಕೌಶಲ್ಯವನ್ನು ಹೆಚ್ಚಿಸಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾವು ಮರವನ್ನು ಅಲುಗಾಡಿಸಿದಾಗ ಒಣಗಿದ ಎಲೆಗಳು ಮತ್ತು ಹಣ್ಣುಗಳು ಉದುರಿ ಹೋಗುತ್ತವೆ. ಇದು ಒಂದು ಉದಾಹರಣೆಯಾಗಿದೆ. ಯಾವುದ್ರದ್ದು? ಜಡತ್ವ, ಗ್ರಾವಿಟಿ ಮತ್ತು ಘರ್ಷಣೆ ಮತ್ತು ಮೊಮೆಂಟಮ್. ಆಲ್ಮೋಸ್ಟ್ ನಾವು ಏನು ಥಿಂಕ್ ಮಾಡ್ತೀವಿ ಅಂದರೆ ಗ್ರಾವಿಟೇಷನ್ ಅಂತ ಹೇಳ್ತೀವಿ. ಯಾಕಂದರೆ ಮೇಲ್ಗಡೆ ಅದು ಆತನ ಮೇಲೆ ನ್ಯೂಟನ್ ಮೇಲೆ ಏನು ಬಿತ್ತು? ಸೇಬು ಹಣ್ಣು ಬಿತ್ತಲ್ವಾ, ಸೊ ಕುಂಬಳಕಾಯಿ ಬೀಳಬೇಕಾಗಿತ್ತು, ಮೇಲೆ ಹೋಗ್ತಿದ್ದ ಅಂತ ಅಲ್ವಾ. ಸೊ ಮೀನ್ಸ್ ಅದು ಹೇಗೆ ಬಿತ್ತು? ಗುರುತ್ವಾಕರ್ಷಣ ಬಲದಿಂದನೇ ಕೆಳಗೆ ಬಿತ್ತು ಅಂತ. ಬಟ್ ಇಲ್ಲ, ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಮರವನ್ನು ಅಲುಗಾಡಿಸಿದಾಗ ಅಂತ ಕೊಟ್ಟಿದ್ದಾನೆ. ಓಕೆ, ಮರವನ್ನು ಅಲುಗಾಡಿಸಿದಾಗ ಏನಾಗುತ್ತೆ? ಮರ ಅಲ್ಲಾಡುತ್ತೆ. ಈ ಒಣಗಿದ ಎಲೆಗಳು ಅದೇ ಸ್ಥಾನವನ್ನು ಕಾಯ್ದುಕೊಳ್ತವೆ. ಸೊ ಕೆಳಗಡೆ ಅದು ಜಾಸ್ತಿ ಹಿಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಏನಾಗ್ತದೆ? ಕೆಳಗಡೆ ಬಿದ್ದು ಹೋಗ್ಬಿಡ್ತವೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಜಡತ್ವದ ನಿಯಮ ಅಂತ ಹೇಳ್ತೀವಿ ಸರ್. ಇದು ಎದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ರೆ ಜಡತ್ವಕ್ಕೆ ಉದಾಹರಣೆಯಾಗಿದೆ, ಲಾ ಆಫ್ ಇನರ್ಷಿಯಾಗೆ ಉದಾಹರಣೆಯಾಗಿದೆ, ಈ ಒಂದು ನ್ಯೂಟನ್ನ ಮೊದಲನೇ ನಿಯಮಕ್ಕೆ ಉದಾಹರಣೆಯಾಗಿದೆ. ಯಾವುದು? ನಾವು ಮರವನ್ನು ಅಲುಗಾಡಿಸಿದಾಗ ಒಣಗಿದ ಎಲೆಗಳು ಮತ್ತು ಹಣ್ಣುಗಳು ಉದುರಿ ಹೋಗುತ್ತವೆ. ಸೊ ಇದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಈ ಒಂದು ಜಡತ್ವಕ್ಕೆ ಉದಾಹರಣೆ ಅಂತ ಹೇಳ್ತೀವಿ ಸರ್. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಈ ಮ್ಯಾಚ್ ಬಾಕ್ಸ್ ಇದೆಯಲ್ವಾ, ಆ ಮ್ಯಾಚ್ ಬಾಕ್ಸ್ ಇರುತ್ತೆ ಅಲ್ವಾ, ಈ ಮ್ಯಾಚ್ ಬಾಕ್ಸಲ್ಲಿ ಇಲ್ಲಿ ನೀವು ಕೆಳಗಡೆ ಒಂದು ಕಾಯಿನ್ ಇಡಿ.
ಓಕೆ, ಇಲ್ಲಿ ಒಂದು ಕಾಯಿನ್ ಇಡಿ. ಕಾಯಿನ್ ಇಟ್ಟು ಇಲ್ಲಿ ನೀವು ನಿಮ್ಮ ಬೆರಳನ್ನು ತಗೊಳ್ಳಿ. ಓಕೆ, ನಿಮ್ಮ ಬೆರಳಿದೆ ಅಲ್ವಾ, ಆ ಬೆರಳಿಂದ ಇಲ್ಲಿ ನೀವು ಹೊಡೀರಿ ಮೇಲ್ಗಡೆ ಸೈಡಿಗೆ. ಇಲ್ಲಿ ಒಂದು ಬೆರಳು ಇಟ್ಕೊಳ್ಳಿ, ಇಲ್ಲಿ ಒಂದು ಬೆರಳು ಇಟ್ಕೊಂಡು ಹಿಡ್ಕೊಳ್ಳಿ, ಮೇಲ್ಗಡೆ ಹೊಡೀರಿ. ಸರಿನಾ? ಈ ಒಂದು ಕಾಯಿನ್ ಏನಿದೆ ಅಲ್ವಾ ಮೇಲೆ ಬರುತ್ತೆ. ಈ ಕಾಯಿನ್ ಮೇಲೆ ಬಂತಾ ಅಥವಾ ಈ ಒಂದು ಮ್ಯಾಚ್ ಬಾಕ್ಸ್ ಕೆಳಗಡೆ ಹೋಯ್ತಾ ಅಂತ. ಯಾಕೆ ಹೋಯ್ತು ಹೇಳ್ಬೋದಾ? ಈಸಿ ಇದು, ನಾವು ಡೈಲಿ ಲೈಫಲ್ಲಿ ಮಾಡಿರ್ತೀವಿ. ಚಿಕ್ಕವರಿದ್ದಾಗ ನೀವು ಮಾಡಿರ್ತೀರ. ಸರಿ, ನೋಡು ಕಾಯಿನ್ ಮೇಲೆ ಬಂತು ಅಂತ. ಕಾಯಿನ್ ಮೇಲೆ ಬರಲ್ಲ, ಈ ನಾವು ಯಾವುದ್ರ ಮೇಲೆ ಫೋರ್ಸ್ ಹಾಕಿರ್ತೀವಿ, ಇದ್ರ ಮೇಲೆ ಫೋರ್ಸ್ ಹಾಕಿರ್ತೀವಿ, ಮ್ಯಾಚ್ ಬಾಕ್ಸ್ ಮೇಲೆ. ಆ ಮ್ಯಾಚ್ ಬಾಕ್ಸೇ ಕೆಳಗೆ ಹೋಗ್ತದೆ ಹೊರತು ಈ ಒಂದು ಕಾಯಿನ್ ಯಾವತ್ತೂ ಸಹ ಮೇಲೆ ಬರೋದಿಲ್ಲ. ಸರಿನಾ? ಅದು ಜಡತ್ವವನ್ನು ಕೈಕೊಂಡು ಇಟ್ಕೊಂಡಿರ್ತದೆ, ಅಲ್ಲೇ ಇರ್ತದೆ. ಸರಿನಾ? ಅದ್ರ ಮೇಲೆ ಯಾಕೆ ಫೋರ್ಸೇ ಬಿದ್ದಿಲ್ಲ ಅಲ್ಲ, ಫೋರ್ಸ್ ಬಿದ್ದಿರೋದು ಯಾವುದ್ರ ಮೇಲೆ? ಈ ಒಂದು ಮ್ಯಾಚ್ ಬಾಕ್ಸ್ ಅಂತ ಹೇಳ್ತೀವಿ. ಸರ್, ಇದು ಸಹ ಕೇಳ್ಬೋದು, ನಿಮಗೆ ನೆನ್ಪಿಟ್ಕೊಳ್ಳಿ. ಕೇಳಿದ್ದೀನಿ ಆಲ್ರೆಡಿ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದು ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಲೋಹವು ಫೆರಸ್ ಸಲ್ಫೇಟ್ ದ್ರಾವಣದಿಂದ ಕಬ್ಬಿಣವನ್ನು ಸ್ಥಳಾಂತರಿಸುತ್ತದೆ ಅಂತ ಕೇಳಿದಾನೆ. ಯಾವುದು ಸ್ಥಳಾಂತರಿಸ್ತದೆ ರೀ? ಯಾವುದಕ್ಕೆ ರಿಯಾಕ್ಟಿವಿಟಿ ಪವರ್ ಜಾಸ್ತಿ ಇದೆ? ಜಿಂಕ್ಗೆ, ತಾಮ್ರಕ್ಕೆ, ಲೆಡ್ಗೆ ಮತ್ತು ಚಿನ್ನಕ್ಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಫೆರಸ್ಗಿಂತ ಜಾಸ್ತಿ ರಿಯಾಕ್ಟಿವಿಟಿ ಪವರ್ ಇರೋದು ಈ ನಮ್ಮ ಜಿಂಕ್ ಅಂತ ಹೇಳ್ತೀವಿ, ಯಾವುದು ಸತು ಅಂತ ಹೇಳ್ತೀವಿ. ಸೊ ಈ ಒಂದು ಸತು ಏನಿದೆ ಅಲ್ವಾ, ಕಬ್ಬಿಣವನ್ನು ಸ್ಥಳಾಂತರಿಸ್ತದೆ. ಯಾವುದರಿಂದ? ಈ ಒಂದು ಫೆರಸ್ ಸಲ್ಫೇಟಿಂದ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲಿ ಇದೆ ನೋಡಿ ಅದರದ್ದು ಒಂದು ರಿಯಾಕ್ಷನ್ ಫಾರ್ಮುಲಾ. ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಇಂಗ್ಲೀಷ್ ಚಾನಲ್ ದಾಟಿದ ವಿಶ್ವದ ಅತ್ಯಂತ ಕಿರಿಯ ಪ್ಯಾರಾ ಈಜುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಭಾರತೀಯ ಯಾರು ಅಂತ. ಯಾರು? ಈ ಸತ್ಯೇಂದ್ರ ಸಿಂಗ್ ಲೋಹಿಯಾ ಅವರು, ಆ್ಯಂಡ್ ದೆನ್ ಈ ಒಂದು ಜಿಯಾ ರೈ ಅವರು, ಆ್ಯಂಡ್ ದೆನ್ ಸಿದ್ಧಾರ್ಥ್ ಅಗರ್ವಾಲ್ ಅವರು, ಆ್ಯಂಡ್ ದೆನ್ ಅನಿತಾ ಸೂದ್ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾರು? ಇಂಥ ಒಂದು ಒಳ್ಳೆ ಸಾಹಸನ ಮಾಡಿರ್ತಕ್ಕಂಥ ಪಟು ಯಾರು ಅಂತಂದರೆ ನಮ್ಮ ಜಿಯಾ ರೈ ಅಂತ ಹೇಳ್ತೀವಿ. ಸರ್ನಾ? ಜಿಯಾ ರೈ ಅವರು. ಸರ್ನಾ? ಇವರು ಜಿಯಾ ಅಂತಂದರೆ ಜೀವಿಸು ಅಂತ ಅಲ್ವಾ, ಹಿಂದಿಯಲ್ಲಿ ಇರುತ್ತಾ, ಮೀನ್ಸ್ ಜಿಯಾ. ಸೊ ಈ ಒಂದು ಜಿಯಾ ರೈ ಅವರು ಏನಿದಾರಲ್ವಾ, ಅತ್ಯಂತ ಕಿರಿಯ ಪ್ಯಾರಾ ಈಜುಗಾರರಾಗಿದ್ದಾರೆ. ಯಾವುದನ್ನು ದಾಟಿದ್ದಾರೆ ಇವರು? ಈ ಒಂದು ಇಂಗ್ಲೀಷ್ ಚಾನಲನ್ನು ದಾಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಗೊತ್ತಿರಲಿ ನಿಮಗೆ, ಇಂಗ್ಲೀಷ್ ಚಾನಲನ್ನು ದಾಟಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ನಮ್ಮ ಭಾರತೀಯರು ಅಂತ ಕೇಳಿದ್ರೆ ಈ ಮಿಹಿರ್ ಸೇನ್ ಅಂತ ಹೇಳ್ತೀವಿ. ಯಾರು? ಮಿಹಿರ್ ಸೇನ್ ಅನ್ನುವ ವ್ಯಕ್ತಿ. ಯಾರು? ಮಿಹಿರ್ ಸೇನ್. ಹಾಗಾದರೆ ಮೊದಲ ಮಹಿಳೆ ಯಾರು? ಆರತಿ ಅಂತ ಹೇಳ್ತೀವಿ. ಸರ್, ಯಾರು? ಆರತಿ ಅನ್ನೋರು. ಸೊ ಇವ್ರನ್ನ ಸಹ ನೆನ್ಪಿಟ್ಕೊಳ್ಳಿ, ಮಿಹಿರ್ ಮತ್ತು ಆರತಿ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಸೊ ಇವರು ಮೊದಲ ಪುರುಷ, ಆ್ಯಂಡ್ ದೆನ್ ಇವರು ಮೊದಲ ಮಹಿಳೆ. ಆ್ಯಂಡ್ ಅತ್ಯಂತ ಚಿಕ್ಕ ಅಥವಾ ಅತ್ಯಂತ ಕಿರಿಯ ಒಂದು ಪ್ಯಾರಾ ಈಜುಗಾರ ಯಾರು ಅಂತ ಕೇಳಿದ್ರೆ ಅವರು ನಮ್ಮ ಭಾರತೀಯರು. ಯಾರು ಅಂದರೆ ಜಿಯಾ ರೈ ಅಂತ ಹೇಳ್ತೀವಿ. ಸರ್, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತುವಿನ ದ್ರವ್ಯರಾಶಿ 5 kg ಆಗಿದ್ದರೆ 20 ನ್ಯೂಟಾನ್ ಬಲವನ್ನು ಅದರ ಮೇಲೆ 4 ಸೆಕೆಂಡ್ಗಳ ಕಾಲ ಪ್ರಯೋಗಿಸಿದರೆ ಮತ್ತು ಆರಂಭಿಕ ವೇಗ ಶೂನ್ಯವಾಗಿದ್ದರೆ ಅಂತಿಮ ವೇಗ ಎಷ್ಟಾಗುತ್ತದೆ? ಈ ಕ್ವಶನ್ನ ಹೇಳಿ ನನಗೆ ಬೋರ್ ಬಂದುಬಿಡ್ತು. ಯಾಕೆ ಅಷ್ಟು ಸರಿ ಕೇಳಿದನ್ರಿ ಇದನ್ನು ಕ್ವಶನ್ನ? ಹೇಳ್ಬೋದಾ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತ? ಹೇಳಿ ನೋಡುವ, ಎಷ್ಟಾಗುತ್ತೆ? ಕ್ವಿಕ್ಕಾಗಿ 1 ಸೆಕೆಂಡಲ್ಲಿ ಆನ್ಸರ್ ಬರಲಿ, 1 ನಿಮಿಷದಲ್ಲಿ ಆನ್ಸರ್ ಬರಲಿ. ಮಾಡಿದ್ರೆ ಆನ್ಸರ್ ಬಂತಾ? ಎಷ್ಟಾಗುತ್ತೆ? ಏನಿಲ್ಲ ಸರ್, ಫೋರ್ಸ್ ಈಕ್ವಲ್ಸ್ ಮಾಸ್ ಇಂಟು ಎಕ್ಸಲರೇಷನ್ ಇದೆಯಾ? ಓಕೆ, ನಾವು ಫಸ್ಟ್ ಏನು ಬೇಕು ಇವಾಗ? ಎಕ್ಸಲರೇಷನ್ ಬೇಕು. ಓಕೆ, ಎಕ್ಸಲರೇಷನ್ ಬೇಕು ಅಂತಂದರೆ ಏನು ಮಾಡ್ತೀವಿ? ಫೋರ್ಸ್ ಎಷ್ಟಿದೆ? 20 ನ್ಯೂಟನ್ ಇದೆ. ಆ್ಯಂಡ್ ದೆನ್ ಡಿವೈಡೆಡ್ ಬೈ ಈ ಒಂದು ಏನಂತ ಹೇಳ್ತೀವಿ, ಮಾಸ್ ಹೇಳಬೇಕು. ಮಾಸ್ ಎಷ್ಟಿದೆ ರೀ? 5 kg ಇದೆ ಅಲ್ವಾ? 5 kg ಹಾಕೊಳ್ಳಿ. ಸೊ ಇಷ್ಟು ಎಷ್ಟಾಗುತ್ತೆ? 5 1 5 4 ಸೊ ಎಷ್ಟು? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಯಾವುದು? ಈ ಒಂದು ಎಕ್ಸಲರೇಷನ್. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆಯಲ್ಲ ನಮಗೆ. ಯಾವ ಫಾರ್ಮುಲಾ ಇದೆ? ಫೈನಲ್ ವೆಲೋಸಿಟಿ. ಓಕೆ, ಈಕ್ವಲ್ಸ್ ಏನಂತ ಹೇಳ್ತೀವಿ? ಇನಿಷಿಯಲ್ ವೇಗ ಎಷ್ಟಿದೆ ಅಂತ ಕೇಳಿದಾನೆ, ಶೂನ್ಯವಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಈ ಒಂದು 0 ಮೀಟರ್ ಪರ್ ಸೆಕೆಂಡ್ ಅಂತ ಹಾಕೊಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನು ಫಾರ್ಮುಲಾ ಏನಿದೆ ಮುಂದೆ? ಈ ಒಂದು AT ಅಂತ ಬರುತ್ತಲ್ವಾ, ಏನಂತಂದರೆ ಈ ಒಂದು ಎಕ್ಸಲರೇಷನ್ ಇಂಟು ಟೈಮ್ ಅಂತ ಬರುತ್ತಲ್ವಾ. ಎಕ್ಸಲರೇಷನ್ ಎಷ್ಟಿದೆ? ಸೊ ಇವಾಗ ಹೇಳಿದೆ ನಿಮಗೆ 4 ಇದೆ ಅಂತ. ಓಕೆ, ಏನಿದೆ? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೂ ಏನಿದೆ? ಸೆಕೆಂಡ್ ಎಷ್ಟಿದೆ? 4 ಸೆಕೆಂಡ್ ಇದೆ ಅಲ್ವಾ? ಓಕೆ, ಇಲ್ಲಿದೆ 4 ಸೆಕೆಂಡ್ ಇದೆ. ಎಷ್ಟಾಗುತ್ತೆ? ಈ 0ನ ಬಿಟ್ಟಾಕ್ಬಿಡಿ ಇದನ್ನು. ಓಕೆ, ಸೊ ಇದನ್ನು ತೆಗೆದು ಹಾಕಿದ್ರೆ ಮೀನ್ಸ್ ಇಲ್ಲೊಂದು ಪ್ಲಸ್ ಹಾಕೋಬೇಕು ನಾವು. ಓಕೆ, ಸೊ ಮೀನ್ಸ್ 4 ಎಷ್ಟಾಗುತ್ತೆ? 16 ಆಗುತ್ತೆ. ಓಕೆ, 16 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಸಿಂಪಲ್ ಆನ್ಸರ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. 2 ಫಾರ್ಮುಲಾದ ಮೇಲೆ ನಿಮಗೆ ಆನ್ಸರ್ ಬರುತ್ತೆ. ಒಂದು ಯಾವ ಫಾರ್ಮುಲಾ ಅಂತಂದರೆ ಈ ಒಂದು ಫೋರ್ಸ್ ಈಕ್ವಲ್ಸ್ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳ್ತೀವಿ. ಅದೇ ಇನ್ನೊಂದು ಫಾರ್ಮುಲಾ ಯಾವುದು ಅಂತಂದರೆ ಈ ಒಂದು ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ. ಯಾವುದು? ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಪ್ಲಸ್ ಈ ಇನ್ನೊಂದು ಏನಂತ ಹೇಳ್ತೀವಿ ಇದಕ್ಕೆ ಫಾರ್ಮುಲಾ? ಎಕ್ಸಲರೇಷನ್ ಇಂಟು ಟೈಮ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಆನ್ಸರ್. ಈ ಒಂದು ಫಾರ್ಮುಲಾ ಹಾಕೊಂಡು ನಿಮ್ಗೆ ಆನ್ಸರ್ ಬರಲ್ವಾ? ಸೊ ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ ರೀ. ಇವಾಗ ಆಲ್ರೆಡಿ ನಾನು ಇದು 10ನೇ ಶಿಫ್ಟ್ ಈ ಒಂದು ಕ್ವಶನ್ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಸೊ ಯಾರು ನೋಡ್ಕೊಳ್ತಾ ಇಲ್ಲ ಅಲ್ವಾ ಈ ಒಂದು ಫಾರ್ಮುಲಾನ, ನೋಡ್ಕೊಳ್ರಿ. ಓಕೆ, ಏನಿಲ್ಲ, ಸಿಂಪಲ್ ಫಾರ್ಮುಲಾ ಇದೆ. ಫಸ್ಟ್ ಏನಿದೆ? ಈ ಒಂದು ಫೋರ್ಸ್ ಈಕ್ವಲ್ಸ್ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೊದಲು ನೀವೇನು ಮಾಡ್ಕೊಳ್ಬೇಕು? ಎಕ್ಸಲರೇಷನ್ ಕಂಡುಹಿಡ್ಕೊಳ್ಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಒಂದು ಫೈನಲ್ ವೆಲಾಸಿಟಿ ಫಾರ್ಮುಲಾದಲ್ಲಿ ನೀವು ಇದನ್ನು ಎಕ್ಸಲರೇಷನ್ ಹಾಕಬೇಕು. ಸೊ ಇನಿಷಿಯಲ್ಲೇ ವೆಲಾಸಿಟಿ ಏನಿರುತ್ತಲ್ವ ಅದು 0ನೇ ಇರುತ್ತೆ ನಿಮಗೆ. ಓಕೆ, ಇನಿಷಿಯಲ್ ಏನಿರುತ್ತೆ? 0ನೇ ಇರುತ್ತೆ. ಏನು ಇಲ್ಲ ಅಂತಲೇ ಸ್ಟಾರ್ಟ್ ಮಾಡಬೇಕು ನೀವು ಜೀವನದಲ್ಲಿ ಎಲ್ಲವೂ ಸಹ. ಮೀನ್ಸ್ 0ನೇ ಇರುತ್ತೆ ಅಂತ. ಓಕೆ, ಸೊ 0 ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ಲಸ್ ಏನಿದೆ? ಪ್ಲಸ್ ಈ ಒಂದು A ಇಂಟು T ಬರುತ್ತೆ. ಸೊ A ಎಷ್ಟಿದೆ? A ಎಷ್ಟು ಅಂತ ಹೇಳ್ತೀವಿ? ಅದು ಮೇಲೆ ಎಕ್ಸಲರೇಷನ್ ನಮ್ಗೆ ಬಂದಿರುತ್ತಲ್ವ ಅದನ್ನು ಹಾಕೋಬೇಕು. ಆ್ಯಂಡ್ ದೆನ್ T ಎಷ್ಟಿದೆ? ಟೈಮ್ ಅವನೇ ಕೊಟ್ಟಿರ್ತಾನೆ, ಸೆಕೆಂಡ್ಗಳಲ್ಲಿ ಕೊಟ್ಟಿರ್ತಾನೆ. ಏನಾದರೂ ನಿಮಗೆ ನಿಮಿಷದಲ್ಲಿ ಕೊಟ್ಟಿದ್ದ, ಏನಿಲ್ಲ ಅದನ್ನು ಸೆಕೆಂಡಲ್ಲಿ ನೀವು ತೊಗೊಳ್ಬೇಕಷ್ಟೇ. 1 ನಿಮಿಷ ಅಂದರೆ ಎಷ್ಟು? 60 ಸೆಕೆಂಡ್ ಅಷ್ಟೇ. ಸಿಂಪಲಾಗಿ ನೀವು
ಕನ್ವರ್ಸೇಷನ್ ಮಾಡ್ಕೊಂಡು ಹಾಕ್ಬೋದು. ಓಕೆ, ಇದು ಸಿಂಪಲ್ ಕ್ವಶನ್ ಇದೆ. ಇದರಲ್ಲಿ ನಿಮ್ಗೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ ಅಂದರೆ ಯಾಕೆ ನೋಡ್ಕೋಬಾರ್ದು ಅಂತ. ಕ್ವಶನ್ ಅಷ್ಟು ದೊಡ್ಡದಿದೆ, ಆನ್ಸರ್ ನೋಡಿ ಎಷ್ಟು ಚಿಕ್ಕದಾಗಿದೆ, 16 ಅಂತ ಇದೆ, ಮುಗಿಯುತ್ತೆ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶದ ಅಂಗಕದ ಭಾಗವಾಗಿಲ್ಲ ಅಂತ ಕೇಳಿದ್ದೀನಿ. ಆರ್ಗನೆಲ್ಲ ಯಾವುದಲ್ಲ ಅಂತ. ಇವನು ಮೈಟ್ರೋಕಾಂಡ್ರಿಯ ಯಾವುದು ಆರ್ಗನಲ್ ಇದೆ, ಯಾವುದು ಇದೆ, ಗಾಲ್ಗಿ ಕಾಂಪ್ಲೆಕ್ಸ್ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಹ ಇದೆ. ಸೊ ಇದಕ್ಕೆ ಯಾವುದಲ್ಲ ಅಂತಂದರೆ ಈ ಒಂದು ಸೈಟೋಪ್ಲಾಸ್ಮಮ್ ಇಲ್ಲ ಅಂತ ಹೇಳ್ತೀವಿ. ಸೊ ಇದು ಸೆಲ್ಲಲ್ಲಿ ಕಂಡುಬರುತ್ತೆ, ಬಟ್ ಇದು ದ್ರವ ಆಗಿದೆ. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದರೆ ಇದು ಒಂದು ಆರ್ಗನೆಲೆ ಅಲ್ಲ, ಇದೊಂದು ಜೀವಕೋಶದ ಅಂಗಕ ಅಲ್ಲ ಅಂತ ಹೇಳ್ತೀವಿ. ಯಾವುದು ಈ ಒಂದು ಸೈಟೋಪ್ಲಾಸಮ್ ಅನ್ನೋದು. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ, ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಹಲವಾರು ರೆಜಿಸ್ಟರ್ಗಳು ಸರಣಿ ಸಂಯೋಜನೆಯಲ್ಲಿ ಸಂಪರ್ಕಿಸಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಒಂದೇ ಆಗಿರುತ್ತದೆ ಅಂತ ಕೇಳಿದಾನೆ. ಓಕೆ, ಈ ಒಂದು ಸರ್ಕ್ಯೂಟ್ ತಗೊಳ್ಳಿ. ಓಕೆ, ಒಂದು ಸರ್ಕ್ಯೂಟ್ನಲ್ಲಿ ಏನು ಮಾಡಿದಾನಂತೆ, ರೆಜಿಸ್ಟರ್ಗಳನ್ನು ಹಾಕಿದಾನಂತೆ, ಸರಣಿ ರೆಜಿಸ್ಟರ್ಗಳನ್ನು ಹಾಕಿದಾನಂತೆ. ಸೊ ಹಾಗಾದ್ರಲ್ಲಿ ಯಾವುದು ಒಂದೇ ಆಗಿರುತ್ತದೆ ಅಂತ ಕೇಳಿದ್ರೆ ವೋಲ್ಟೇಜ್ ಒಂದೇ ಆಗಿರುತ್ತಾ? ಈ ಒಂದು ರೆಸಿಸ್ಟೆನ್ಸ್ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ನೀವು ಒಂದು ವೋಲ್ಟೇಜ್ ಚೆಕ್ ಮಾಡಿದ್ರೆ ಒಂದು ವೋಲ್ಟೇಜ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡಿದ್ರೆ ಈ ಒಂದು ಎ ಪಾಯಿಂಟಿಂದ ಸಿ ಪಾಯಿಂಟ್ವರೆಗೆ ಚೆಕ್ ಮಾಡಿದ್ರೆ ಬೇರೆ ವೋಲ್ಟೇಜ್ ಬರುತ್ತೆ. ಎ ಪಾಯಿಂಟಿಂದ ಈ ಒಂದು ಡಿ ಪಾಯಿಂಟಿಗೆ ಚೆಕ್ ಮಾಡಿದ್ರೆ ವೋಲ್ಟೇಜ್ ಬೇರೆನೇ ಬರುತ್ತೆ. ಇದು ಆಗಲ್ಲ. ಈ ಒಂದು ಪ್ರಸ್ತುತ ಅಂತ ಕೊಟ್ಟಿದ್ದೇನೆ, ಪ್ರಸ್ತುತ ಅಲ್ಲ. ಆ್ಯಂಡ್ ದೆನ್ ಪ್ರತಿರೋಧ ಏನಿದೆಯಲ್ಲ, ಪ್ರತಿರೋಧ ಅಲ್ಲ, ಒಂದೇ ಆಗಿರುತ್ತೆ. ಪ್ರತಿರೋಧ ಹೇಗಿರುತ್ತೆ, ಚೇಂಜ್ ಆಗುತ್ತೆ. ಇಲ್ಲಿ ಚೇಂಜ್ ಆಗುತ್ತೆ, ನಿಮಗೆ ಇಲ್ಲಿದೆ. ಸೊ ಈ ಮೂರು ಸೇರಿಸೋಣ ಅಂದರೆ ನಿಮ್ಗೆ ಒಂದು ಪ್ರತಿರೋಧ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಆಂಪಿಯರ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ಯಾವುದು ಅಂತ ಹೇಳ್ತೀವಿ ಅಂದರೆ ಇದಕ್ಕೆ ಕರೆಂಟ್ ಅಂತ ಹೇಳ್ತೀವಿ. ಕರೆಂಟ್ ಏನಿದೆ ಅಲ್ವಾ, ಕರೆಂಟ್ ಸೇಮೇ ಇರುತ್ತೆ. ರೆಸಿಸ್ಟೆನ್ಸ್ ನೀವು ಎಷ್ಟಾದರೂ ಹಾಕಿ ಪ್ರಾಬ್ಲಮ್ ಬೀಳಲ್ಲ ಅದಕ್ಕೆ. ವೋಲ್ಟೇಜ್ ಮಾತ್ರ ಚೇಂಜ್ ಆಗುತ್ತೆ. ವೋಲ್ಟೇಜ್ ಏನಿದೆ ಅಲ್ವಾ, ನಿಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಹಾಕಿದಾಗೆ ಈ ಒಂದು ವೋಲ್ಟೇಜ್ ಏನಿದೆಯಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಈ ಒಂದು ಕರೆಂಟ್ ಏನಿದೆಯಲ್ಲ ನಿಮಗೆ ಅಷ್ಟೇ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಓಕೆ ಬಿನ ತೆಗೆದು ಹಾಕೊಳ್ಳಿ, ಇಲ್ಲಿ ಕರೆಂಟ್ ಅಂತ ಹಾಕೊಳ್ಳಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕರೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಶಬ್ದದ ತೀವ್ರತೆಯು ಮುಖ್ಯವಾಗಿ ಯಾವ ಅಂಶವನ್ನು ಅವಲಂಬಿಸಿರುತ್ತದೆ ಅಂತ ಕೇಳಿದ್ದೇನೆ. ಶಬ್ದದ ತೀವ್ರತೆ ಯಾವುದನ್ನು ಅವಲಂಬಿಸಿರುತ್ತೆ ಅಂತ ಕೇಳಿದ್ರೆ ಈ ಒಂದು ಕಂಪನದ ವೈಶಾಲ್ಯವನ್ನು ಅವಲಂಬಿಸಿರುತ್ತೆ. ಯಾವುದು, ಕಂಪನದ ವೈಶಾಲ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮುಂಬರುವ ವರ್ಷಗಳಲ್ಲಿ ಓಝೋನ್ಗೆ ಸಂಬಂಧಿಸಿದ ಅಪಾಯವು ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಯಾವ ಸಂಸ್ಥೆ ಹೇಳಿದೆ? ಇದಕ್ಕೆ ಯಾರು ಹೇಳಿದ್ದಾರೆ ಅಂತ ಕೇಳಿದ್ರೆ ಈ ನಮ್ಮ IIT ಕಾನ್ಪುರದವರು ಇದನ್ನು ಹೇಳಿದ್ದಾರೆ ಸರ್. ನಾವು ಮುಂಬರತಕ್ಕಂಥ ವರ್ಷಗಳಲ್ಲಿ ಓಜೋನ್ ಸಂಬಂಧಿಸಿದ ಅಪಾಯ ಹೆಚ್ಚಾಗ್ತದೆ ಅಂತ. ಇವ್ರು ಹೇಳೋದೇನು ಬೇಕಾಗಿಲ್ಲ, ನಾನೇ ಹೇಳ್ತಿದ್ದೆ. ಯಾಕಂದರೆ ಡೈಲಿ ಇಷ್ಟು ವೆಹಿಕಲ್ಗಳನ್ನು ಯೂಸ್ ಮಾಡ್ತಿದ್ದೀವಿ, ಫ್ಯಾಕ್ಟ್ರಿಗಳು ಇಷ್ಟೆಲ್ಲವೂ ಸಹ ಹೊಗೆಗಳನ್ನ ಬಿಡ್ತಾ ಇದ್ದಾವೆ ಸರ್ನ. ಆ್ಯಂಡ್ ದೆನ್ ಈ ಒಂದು ಕಂಪ್ನಿಗಳು ಇಷ್ಟೆಲ್ಲ ಹೊಗೆಗಳನ್ನ ಬಿಡ್ತಾ ಇದ್ದಾವೆ. ಸೊ ಹಾಗಾದರೆ ಓಜೋನ್ ಮತ್ತು ಹಾಳಾಗದೆ ಏನು ಉದ್ಧಾರ ಆಗುತ್ತಾ? ಇಲ್ಲ ತಾನೆ. ಸೊ ನಮ್ಮ ದೆಹಲಿಯಲ್ಲಿ ಹೋಗಿ ನೋಡಿ, ಆಡೋಕ್ಕಾಗ್ತಿಲ್ಲ. ಅಲ್ಲಿ ಪುಟಿನ್ ಬಂದು ಮೊನ್ನೆ ಇದ್ರೇನೋ 2 ಸರಿ ಕೆಮ್ಮು ಹೋಗಿದ್ದಾರೆ ಸರಿನಾ. ಸೊ ಅದನ್ನು ಸಹ ಟ್ರೋಲ್ ಮಾಡ್ತಾ ಇದ್ದಾರೆ ಜನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಾಯಿಯ pH ಡ್ಯಾಶ್ ಇದ್ದಾಗ ದಂತಕ್ಷಯ ಪ್ರಾರಂಭವಾಗುತ್ತದೆ, ಹಲ್ಲು ಹುಳುಕಾಗ್ತವೆ, ಹಲ್ಲು ಹುಳ ಹಿಡಿದಿದೆ, ಹಲ್ಲು ಕೊಳಕಾಗಿದೆ ಅಂತ ಹೇಳ್ತೀವಲ್ವ ನಾವು. ಸೊ ಏನಿದ್ದಾಗ ಆಗ್ತದೆ, pH ಮೌಲ್ಯ ಎಷ್ಟಿರಬೇಕು ಅದರದ್ದು, ಎಷ್ಟಿದ್ದಾಗ ಈ ಒಂದು ದಂತಕ್ಷಯ ಆಗ್ತದೆ. 7ಕ್ಕಿಂತ ಹೆಚ್ಚಿರಬೇಕು. 7ಕ್ಕಿಂತ ಹೆಚ್ಚಿದ್ರೆ ನಿಮಗೆ ಹಲ್ಲು ಏನಿರುತ್ತಲ್ವ ಸಂಪೂರ್ಣ ದಷ್ಟಪುಷ್ಟ ಚೆನ್ನಾಗಿರ್ತವೆ. ಸೊ ಇದಲ್ಲ, ಸುಮಾರು 7 ಇರಬೇಕು. ನ್ಯೂಟ್ರಲ್ ಆಗಿದ್ರು ಪ್ರಾಬ್ಲಮ್ ಇಲ್ಲ, ನ್ಯೂಟ್ರಲ್ ಇರಬೇಕು ಜೀವನದಲ್ಲಿ ಸ್ವಲ್ಪ ಕೆಲವೊಂದು ಟೈಮಲ್ಲಿ ಸರ್ನ. ಸೊ ಇದು ಸಹ ಅಲ್ಲ. 5.5ಕ್ಕಿಂತ ಕಡಿಮೆ. ಆ್ಯಂಡ್ ದೆನ್ 9ಕ್ಕೆ ಸಮ ಇದ್ರೂ ಸಹ ನಿಮಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಇಲ್ಲ 5.5ಕ್ಕಿಂತ ಏನಾದರೂ ಕಡಿಮೆ ಆಯಿತಾ, ಏನಾದರೂ ಜಾಸ್ತಿ ಅಸಿಡಿಟಿ ಆಯಿತಾ ಸರ್ನ, ಹೈಯೆಸ್ಟ್ ಅಸಿಡಿಟಿ ನಿಮ್ಗೆ ಏನಾದರೂ ಆಯಿತಾ, ಅವಾಗ ನಿಮಗೆ ಏನಾಗುತ್ತೆ, ಹಲ್ಲುಗಳು ಹುಳುಕಾಗ್ತವೆ ಸರ್ನ. ಏನಾಗ್ತವೆ, ಹಲ್ಲುಗಳು ಹುಳುಕಾಗ್ತವೆ. ಸೊ ಅದಕ್ಕೆ ಸಿಹಿ ತಿಂದು ನೈಟ್ ಹೊತ್ತು ಮಲಗಬೇಡಿ. ಆ್ಯಂಡ್ ದೆನ್ ಜಾಸ್ತಿ ಈ ಒಂದು ಅಸಿಡಿಟಿ ಕಂಟೆಂಟ್ನ ಬಾಯಲ್ಲಿ ಇಟ್ಕೊಳ್ಬೇಡಿ ಸರ್ನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾದ್ರೆ 5.5 pHಕ್ಕಿಂತ ಕಡಿಮೆ ಇದ್ದಾಗ ದಂತಕ್ಷಯ, ಈ ಒಂದು ಹಲ್ಲು ಕೊಳಕಾಗುತ್ತವೆ, ಹಲ್ಲು ಹುಳುಕಾಗುತ್ತವೆ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾದ್ರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಪ್ರಶ್ನೆಯನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇದು ಸಿಂಪಲ್ ಆಗಿರತಕ್ಕಂಥ ಡಮಿ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾದ್ರೆ ಇಬ್ಬರು ಸಸ್ಯಾಹಾರಿಗಳು ಅಂತ ಹೇಳ್ತೀವಿ. ಯಾವುದೋ ಒಂದು ಚಿಟ್ಟೆ ಹೂವಿನಿಂದ ಆಹಾರವನ್ನು ಪಡೆಯುತ್ತದೆ. ಸೊ ಇದೇನಾಗಿದೆ, ಸಸ್ಯಾಹಾರಿನೇ ಆಗಿದೆಯಲ್ಲ, ಮಾಂಸಾಹಾರಿ ಆಗುತ್ತಾ? ಇಲ್ಲ. ಹೇಳ್ದೇನು ಅಳಿಲು ಏನಿದೆ ಅಲ್ವಾ, ದಾನೆಗಳನ್ನು ತಿನ್ನುತ್ತೆ, ಏನಾಗಿದೆ, ಸಸ್ಯಾಹಾರಿನೇ ಆಗಿದೆ. ಸೊ ಇದು ಸಹ ಸಿಂಪಲ್ ಆನ್ಸರ್ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ರಿಪೀಟ್ ಆಗಿದೆ ನೋಡಿ ಪ್ರಶ್ನೆ. ಏನು ರಿಪೀಟ್ ಆಗಿದೆ ಹೇಳಿಲ್ವಾ ನಿಮಗೆ ಆನ್ಸರ್? ಇದನ್ನು ಹೇಳಿದಿನಲ್ವಾ, ಕರೆಕ್ಟಾಗಿ ನೀವು ಏನಾದರೂ ಕ್ಲಾಸ್ ಕೇಳ್ತಾ ಇದ್ರೆ ಇದಕ್ಕೆ ಆನ್ಸರ್ ಕರೆಕ್ಟಾಗಿ ಹೇಳಿರ್ತೀರ. ಯಾವುದು, ವ್ಯಾಸೆಕ್ಟಮಿಯಲ್ಲಿ ಯಾವ ರಚನೆಯನ್ನು ಕತ್ತರಿಸಲಾಗುತ್ತದೆ ಅಥವಾ ನಿರ್ಬಂಧಿಸಲಾಗ್ತದೆ ಅಂತ. ಓಕೆ, ಇವಾಗ ಮಕ್ಕಳ ಆಪರೇಷನ್ ಅಂತ ಮಾಡ್ತಾರಲ್ವಾ, ಮೀನ್ಸ್ ಇವಾಗ ಮಹಿಳೆಯರಿಗೆ ಮಾಡ್ತಾರೆ. ಈ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಏನಿದೆ ಅಲ್ವಾ, ಇವಾಗ ಆಪರೇಷನ್ ಮಾಡ್ಕೊಳ್ಳಿ ಮೀನ್ಸ್ ಇವಾಗ 3-4 ಮಕ್ಕಳಾದ ನಂತರ ಅವ್ರೇನು ಆಪರೇಷನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ ಜನರಲ್ ಟರ್ಮಲ್ಲಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಮೀನ್ಸ್ ಏನು ಮಾಡ್ತಾರೆ ಅಂದರೆ ಈ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಏನಿದೆ ಅಲ್ವಾ, ಅದನ್ನು ಕಟ್ ಮಾಡಿ ಅಲ್ಲೇ ಅದಕ್ಕೆ ನಾಟ್ ಹಾಕ್ತಾರೆ ಸರಿನಾ, ಗಂಟು ಹಾಕಿಬಿಡ್ತಾರೆ ಅದಕ್ಕೆ. ಯಾವುದು, ಫ್ಯಾಲೋಪಿಯನ್ ಟ್ಯೂಬ್ಗೆ. ಯಾವುದರಲ್ಲಿ, ಈ ಒಂದು ಮಹಿಳೆಯರಲ್ಲಿ. ಬಟ್ ಈ ಒಂದು ಪುರುಷರಿಗೂ ಸಹ ಸಂತಾನಹರಣ ಒಂದು ಚಿಕಿತ್ಸೆ ಮಾಡ್ತಾರೆ. ಓಕೆ, ಮಹಿಳೆಯರಲ್ಲಿ ಒಂದು ಸಂತಾನಹರಣ ಚಿಕಿತ್ಸೆ ಯಾವುದಾದ್ರೆ ಫ್ಯಾಲೋಪಿಯನ್ ಟ್ಯೂಬ್ನ ಕಟ್ ಮಾಡಿ ಅಲ್ಲಿ ಗಂಟು ಹಾಕೋದು, ನಾಟ್ ಹಾಕೋದು. ಓಕೆ, ಬಟ್ ಈ ಪುರುಷರಲ್ಲಿ ಯಾವುದು, ಈ ಒಂದು ವ್ಯಾಸಕ್ಟಮಿ ಏನಿದೆ ಅಲ್ವಾ, ಸೊ ಇದರಲ್ಲಿರ್ತಕ್ಕಂಥ ಒಂದು ಭಾಗವನ್ನು ಕಟ್ ಮಾಡ್ತಾರೆ. ಯಾವ ಒಂದು ಭಾಗವನ್ನು ಅಂತ ಕೇಳಿದಾನೆ, ಯಾವುದು, ಟೆಸ್ಟಿಸಾ, ಒಂದು ಮೂತ್ರನಾಳವ, ಇಲ್ಲಾಂದ್ರೆ ಪ್ರಾಸ್ಟೇಟ್ ಗ್ರಂಥಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಈ ಒಂದು ವಾಸ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ವಾಸ್ ಡಿಫ್ರೆನ್ಸ್ ಅನ್ನುವ ಒಂದು ನಾಳವನ್ನು ಕಟ್ ಮಾಡಿ ಏನು ಮಾಡ್ತಾರೆ, ಅದಕ್ಕೆ ಈ ಒಂದು ಸಂತಾನಹರಣ ಚಿಕಿತ್ಸೆಯನ್ನು ಮಾಡ್ತಾರೆ ಸರ್. ಯಾರಿಗೆ ಅಂದರೆ ಇದು ಪುರುಷರಲ್ಲಿ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಆಗಿದೆ. ಇದು ನೆನ್ಪಿಟ್ಕೊಳ್ಳಿ ಸರ್ನ. ಎಲ್ಲಿ ಅಂದರೆ ಪುರುಷರಲ್ಲಿ ಅಂತ ಹೇಳ್ತೀವಿ ಸರ್ ನಾವು. ಸೊ ಅವಾಗೆಲ್ಲ ಜಾಸ್ತಿ ಇತ್ತು, ಸೊ ಇವಾಗ ಇದು ಜಾಸ್ತಿ ಇಲ್ಲ.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಸಮೀಪದ ದೃಷ್ಟಿ ದೋಷ ಅಂತ ಹೇಳ್ತೀವಿ ಸರ್. ಸೊ ಅಷ್ಟೆಲ್ಲ ಕಥೆಯಲ್ಲಿ ಏನಿಲ್ಲ. ಸೊ ದೂರಿಂದ ಕಾಣಲ್ಲ ಅಂತ ಅವನಿಗೆ ಸಮೀಪದ ಕಾಣಿಸುತ್ತೆ ಅಂತೆ. ಆ ಹುಡುಗನಿಗೆ ಏನಾಗಿರುತ್ತೆ, ಅದು ಸಮೀಪದ ದೃಷ್ಟಿ ದೋಷ ಆಗಿರುತ್ತೆ. ಸೊ ಯಾವ ಲೆನ್ಸ್ ಕೊಡ್ತಾರೆ ಅಂದರೆ ಕಾನ್ಕ್ಲೇವ್ ಲೆನ್ಸೇ ಕೊಡ್ತಾರೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಜನವರಿ 2025ರಲ್ಲಿ ಯಾವ ರಾಜ್ಯದಲ್ಲಿ ಗಂಗಾ ನದಿಯಲ್ಲಿ ಪ್ರವಾಹದಿಂದಾಗಿ ದೋಣಿ ಮುಗಿಸಿ ಬಿತ್ತು? ಯಾವ ರಾಜ್ಯದಲ್ಲಿ NDRF ಮೀನ್ಸ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ಮತ್ತು ಸ್ಟೇಟ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ತಂಡಗಳು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಿದೆವು ಅಂತ ಯಾವ ರಾಜ್ಯ ಅಂತಂದರೆ ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ಇವನ್ ಹೇಳಬೇಕು ಅಂತಂದರೆ ಈ ಒಂದು ಬಿಹಾರದಲ್ಲೂ ಸಹ ಇದು ನಡೆದಿತ್ತು ಈ ರೀತಿಯ ಒಂದು ಘಟನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023ರ ವೇಳೆಗೆ ಭಾರತದಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಗರಿಷ್ಠ ಸಂಖ್ಯೆಯ ವನ್ಯಜೀವಿ ಅಭಯಾರಣ್ಯಗಳನ್ನು ಹೊಂದಿರುತ್ತದೆ ಅಂತ? ಯಾವುದು ಅತಿ ಹೆಚ್ಚು ವನ್ಯಜೀವಿ ಅಭಯಾರಣ್ಯಗಳನ್ನು ಹೊಂದಿದೆ ಅಂದರೆ ನಮ್ಮ ಅಂಡಮಾನ್ ನಿಕೋಬಾರ್ ಅತಿ ಹೆಚ್ಚು ವನ್ಯಜೀವಿ ಅಭಯಾರಣ್ಯಗಳೇನಾದರೂ ಹೊಂದಿದ್ದಾವೆ. ಎಷ್ಟು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 90ಗಿಂತ ಹೆಚ್ಚು. ಆ್ಯಂಡ್ ದೆನ್ ಸೆಕೆಂಡ್ ರಾಜ್ಯ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಮಹಾರಾಷ್ಟ್ರ ಅಂತ ಸರ್. ಸೊ ಇದು 42ಕ್ಕಿಂತ ಜಾಸ್ತಿ ಇದು ಹೊಂದಿದೆ. ಯಾವುದು? ಮಹಾರಾಷ್ಟ್ರ ಅನ್ನೋದು. ಓಕೆ, ಯಾವುದು? ವನ್ಯಜೀವಿ ಅಭಯಾರಣ್ಯಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಆಕಾರ ಹೇಗಿರುತ್ತದೆ ಅಂತ ಕೇಳಿದ್ರೆ ಏನಿಲ್ಲ, ಬೈ ಕಾನ್ಕೇವ್ ಆಗಿರುತ್ತೆ ಅಂತ ಹೇಳ್ತೀವಿ ಸರ್. ಏನಾಗಿರುತ್ತೆ? ಬೈ ಕಾನ್ಕೇವ್ ಆಗಿರುತ್ತೆ ಅಂತ ಹೇಳ್ತೀವಿ ಸರ್. ನೆನ್ಪಿಟ್ಕೊಳ್ಳಿ. ಯಾಕೆ ಬೈ ಕಾನ್ಕೇವ್ ಆಗಿರುತ್ತೆ ಅಂದರೆ ಜಾಸ್ತಿ ಆಕ್ಸಿಜನ್ನ ತೊಗೊಂಡು ಹೋಗೋಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಏನು ಮಾಡ್ತಾ ಇದು ಬೈ ಕಾನ್ಕೇವ್ ಆಗಿರುತ್ತೆ ಅಷ್ಟೇ. ಓಕೆ, ಅಂದರೆ ನೆಕ್ಸ್ಟ್ 2025ರಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಹೊಸ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಸರ್? ಯಾವುದು ಹೇಳ್ಬೋದಾ? ಯಾವುದು ಅಂದರೆ ಈ ಒಂದು ಅಲ್ಜೇರಿಯಾ ಅಂತ ಹೇಳ್ತೀವಿ ಸರ್. ಈ ಒಂದು ಅಲ್ಜೇರಿಯಾ ಅನ್ನೋದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ 9ನೇ ಸದಸ್ಯರಾಗಿದ್ದಾರೆ. ಯಾವುದು? ಅಲ್ಜೇರಿಯಾ ಅನ್ನೋದು. ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿದ್ದೀವಲ್ಲ. ಸೊ ಇದು ಸಹ ಸಿಂಪಲ್ ಆಗಿದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೈಡ್ರಾದಲ್ಲಿ ಮೊಳಕೆ ಹೊಡೆಯುವ ಮೂಲಕ ಯಾವ ರೀತಿಯ ಸಂತಾನೋತ್ಪತ್ತಿ ಸಂಭವಿಸುತ್ತದೆ ಅಂತ ಕೇಳಿದ್ದೇನೆ. ಹೈಡ್ರಾದಲ್ಲಿ ಯಾವ ರೀತಿಯ ಒಂದು ಸಂತಾನೋತ್ಪತ್ತಿ ಆಗುತ್ತೆ? ಅದೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಆಗುತ್ತೆ. ಸೆಕ್ಸುವಲ್ ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಯಾವುದರಲ್ಲಿ? ಈ ಒಂದು ಹೈಡ್ರಾದಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಸಮಯದಲ್ಲಿ ಈ ಕೆಳಗಿನ ಪ್ರಕ್ರಿಯೆಗಳ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದ್ದೇನೆ ಸರ್. ಅದಕ್ಕೆ ಒಂದು ಸರಿಯಾದ ಒಂದು ಅನುಕ್ರಮ ಯಾವುದು ಅಂತಂದರೆ ಇದನ್ನು ಹೇಳ್ತೀವಿ. ಯಾವುದು? ಫಸ್ಟ್ ಪರಾಗ ಏನಿದೆಯಲ್ಲ, ಪರಾಗಸ್ಪರ್ಶದ ನಂತರ ಪರಾಗವು ಅಂಡಾಶಯವನ್ನು ತಲುಪುತ್ತದೆ. ಫಸ್ಟ್ ಅಂಡಾಶಯವನ್ನು ತಲುಪುತ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗಂಡು ಮತ್ತು ಹೆಣ್ಣುಗಳ ಗ್ಯಾಮೆಟ್ಗಳ ಸಮ್ಮಿಲನವಾಗ್ತವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫಲೀಕರಣದ ನಂತರ ಭ್ರೂಣವು ಜೈಗೋಟ್ನಿಂದ ರೂಪುಗೊಳ್ಳುತ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬೀಜವು ಮೊಳಕೆ ಹೊಡೆದ ನಂತರ ಹೊಸ ಸಸ್ಯ ಹೊರಹೊಮ್ಮುತ್ತದೆ ಸರ್ನ. ಇದೇ ಒಂದು ಫಾರ್ಮೆಟಲ್ಲಿ ಆಗ್ತವೆ. ಇದೇ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ ಸರ್ನ. ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ 10th ಡಿಸೆಂಬರ್ನ ಫಸ್ಟ್ ಶಿಫ್ಟಿನ RRB ಡಿ ಗ್ರೂಪ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.